ಪಾರ್ಟಿ ಚೇಂಜ್. ಇಡೀ ಕರ್ನಾಟಕನೇ ನನ್ ಕಡೆ ಇದೆ. ಇಡೀ ಕರ್ನಾಟಕ ಏನು ಇಡೀ ಕಂಟ್ರಿನ ನಡೆಸಂತ KGF ನ ಒಂದು ಭಾಗ ನನ್ ಜೊತೆ ಇದೆ. ಈ ಸಿಚುವೇಶನ್ ಹಾಕ್ರಪ್ಪ ಒಂದ್ ಸಾಂಗ್ ನ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸು, ಡೇ ಅಂಡ್ ನೈಟ್ ಸಿಂಗಿಂಗ್ಸು, ಟಚಿಂಗ್ಸು, ತಲೆ ತಿರುಗಿಂಗ್ಸು, ಪ್ರೇಮ ಸೌಂದರ್ಯ. ಪೇಮೆಂಟ್ ಬಂದಿಲ್ಲ ಅಂತ ಇದ್ರಲ್ಲ, ಬಂತ ಸರ್? ಆ ಪೇಮೆಂಟ್ ಬರೋದು ಓಕೆ ಸರ್, ಇನ್ನೊಂದು ಪೇಮೆಂಟ್ ಕಟ್ ಆಗೋಯ್ತು ಸರ್. ತುಂಬಾ ಬೇಜಾರಿದೆ ಸರ್. ಏನೋ ಬರಲ್ಲ, ಏನೋ ಒಂದು ಪೇಮೆಂಟ್ ಏನಾದಾಗ್ಲಪ್ಪ, ನನ್ ಪೇಮೆಂಟ್ ನನಗ್ ಸಿಕ್ತು. ಥ್ಯಾಂಕ್ ಯು. ಅಲ್ಲ ಶ್ವೇತಾ ಅವರೇ, ಜೋಡಿ ನಂಬರ್ 1 ಅಲ್ಲಿ ಎಂಟ್ರಿಯಲ್ಲೇ ಈ ಪೇರ್ ಮಧ್ಯದಲ್ಲಿ ಈ ತರ ಏರ್ ಪೇರ್ ಮಾಡ್ತಾ ಇದೀರಾ. ನಿಮ್ಮ ನಂಬ್ಕೊಂಡು ನಾವು ಜೋಡಿ ನಂಬರ್ 1 ಆಂಕರಿಂಗ್ ಮಾಡಿ ಅಂತ ಕರ್ಸಿದೀವಿ. 10 ಪೇರ್ನ ಇವ್ರ ಕೈಲಿ ಒಪ್ಪಿಸ್ತಾ ಇದೀವಿ. ಅಲ್ಲಿ ಏನೇನ್ ಏರ್ ಪೇರ್ ಇಲ್ಲ. ನೀವೇ ನೋಡ್ಕೊಳ್ಳಿ. ಈ ನಂಬರ್ 1 ಬೇಡ, ಜೋಡಿನೂ ಬೇಡ. ಜನ್ಯಾಜಿ, ನನ್ಗೂ ನಿಮ್ಗೂ DKD ಸರಿಗಮಪನೇ ಕರೆಕ್ಟ್. ನೀವು ಬನ್ನಿ ಅನು, ಈ ವೇದಿಕೆ ಮೇಲೆ ಅರ್ಜುನ್ ಜನ್ಯ ಹೆಸರು ಚೇಂಜ್ ಮಾಡೋಣ. ಏನಂತ? ಅರ್ಜುನ್ ಜನ್ಯ ಅಲ್ಲ, ಅರ್ಜುನ್ ಗುನ್ಯ ಅಂತ. ಅರ್ಜುನ್ ಗುನ್ಯಾ. ಅರ್ಜುನ್ ಗುನ್ಯಾ. ನೀವು ಅರ್ಜುನ್ ಜನ್ಯಾನಾದ್ರು ಅನ್ಕೊಳ್ಳಿ, ಗುನ್ಯಾನಾದ್ರು ಅನ್ಕೊಳ್ಳಿ, ಅರ್ಜುನ್ದೇ ಯಾವತ್ತು ದುನಿಯಾ ಸರ್. ಆ ದುನಿಯಾದಲ್ಲಿ ನಾನೇ ಕನ್ಯಾ. ನಾನ್ ಕೊನೆಯದಾಗ ಒಂದ್ ಮಾತು ಹೇಳ್ಬೇಕು, ನೀವಿಬ್ರು ಕೂಡ ನನ್ಗೆ ಪ್ರಿಯ ಅಂತ. ನನಗೆ ತುಂಬಾನೇ ಖುಷಿ ನಿಮ್ಮಿಬ್ರನ್ನ ಜೋಡಿನ ನೋಡ್ತಾ ಇದ್ರೆ. ಆಕ್ಚುಲಿ ನಾನು ಆಗ್ಲೇ ಹೇಳಿದಾಗೆ ನನ್ನನ್ನ ಪರಿಚಯ ಮಾಡಿದ್ದ ನಿಮ್ಮಿಬ್ರಿಗೆ ತುಂಬಾ 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 ಥ್ಯಾಂಕ್ಸ್. ಅಂಡ್ ಈ ಒಂದು ಕಾರ್ಯಕ್ರಮಕ್ಕೆ ನೀವಿಬ್ರು ಬಂದಿರೋದು ನನಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ನಮ್ಮ ಕುಟುಂಬದಲ್ಲಿ ಒಂದು ಹೊಸ ಕಾರ್ಯಕ್ರಮ ಶುರುವಾದಾಗ ನೀವ್ ಬಂದು ಹೀಗೆ ಹಬ್ಬದ ರೀತಿಯಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡಿದಿರಲ್ಲ, ಅಂತ ಕುಟುಂಬದಲ್ಲಿ ಈಗ ನಾನು ಮತ್ತೆ ಒಂದು ಭಾಗ ಆಗ್ತಿದ್ದೀನಿ ಅಂತ ಹೇಳ್ತಿದಿರಲ್ಲ, ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. Thank you so much and welcome once again. All the very best. Thank you. All the best, madam. ಇರೋ ನಿಮಿಷ ಮೇಡಮ್, ಆಲ್ ದ ಬೆಸ್ಟ್ 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 ಮೇಡಮ್. ಪ್ರೇಮ್ ಜಿ, all the best, all the best, all the best. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್ ಸರ್. ಅಷ್ಟೇ ನಿಮಗೆ ಬನ್ನಿ. ಅನು ಹಾಗೆ ಅರ್ಜುನ್ ಸರ್, ನೀವಿಬ್ರು ಇಲ್ಲೇ ಕೂತ್ಕೋಬೇಕು, ನಮ್ ಜೊತೆಲೇ ಇರಬೇಕು. ಇಡೀ ಕಾರ್ಯಕ್ರಮನ ನಮ್ ಜೊತೆ ಕೂತ್ಕೊಂಡು ಈ ಒಂದು ಲಾಂಚ್ ಎಪಿಸೋಡ್ ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಜೋಡಿನ ಸ್ವಾಗತಿಸುವಂತ ಸಮಯ. ಸ್ವಾಗತಿಸೋದಕ್ಕೆ ನಮ್ಮ ಜಿ ಕುಟುಂಬದ ಸ್ಟ್ರಿಕ್ಟ್ ಅಂಡ್ ಪರ್ಫೆಕ್ಟ್ ಜೋಡಿ ಬರ್ತಾ ಇದೆ. ಯಾರೇ ಮಧ್ಯದಲ್ಲಿ ಬಂದ್ರು ಔಟ್ ಅಂತ ಹೇಳ್ತಾರೆ. ಎಸ್, ಅವರೇ ಹಿಟ್ಲರ್ ಕಲ್ಯಾಣದ ಪರ್ಫೆಕ್ಟ್ ಹಿಟ್ಲರ್ ಅಂಡ್ ಎಡವಟ್ಟು ಲೀಲಾ ಆನ್ ಸ್ಟೇಜ್ ಪ್ಲೀಸ್. ಹಲೋ, ಸ್ಟ್ರಿಕ್ಟ್ ಆಫೀಸರ್ ಬಂದಿದ್ದಾರೆ. ಅಟೆನ್ಷನ್, ಔಟ್. ಆಕ್ಚುಲಿ ಅವರು ಈಗ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಇನ್ ಆಗಿದ್ದಾರೆ ಅನ್ನೋ, ಆದ್ರೆ ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗಿಲ್ಲ, ಇವತ್ತು ರೊಮ್ಯಾಂಟಿಕ್ ಆಗಿ ಬಂದಿದ್ದಾರೆ. ಬಿಕಾಸ್ ಅವ್ರು ಬಂದಿರೋದು ಜೋಡಿ ನಂಬರ್ 1 ಕಾರ್ಯಕ್ರಮ. ಅವರು ಆಕ್ಚುಲಿ ಲೀಲಾ ಜೊತೆ ಬಂದ್ರೆ ರೊಮ್ಯಾಂಟಿಕ್ ಆಗಿರ್ತಾರೆ. ಅಂದ್ರೆ ಜನ್ಯ ಜೊತೆ ಬಂದಾಗ ನಾನು ಹೆಂಗ್ ರೊಮ್ಯಾಂಟಿಕ್ ಆಗಿರ್ತೀನಿ ಆತ ಹಾಗೆ ವಿದ್ಯಾ ಜೊತೆ ಬಂದಾಗ ಮಾತ್ರ ಔಟ್. ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ಸೀರಿಯಸ್ ವಿಷಯನೇ ಹೇಳಿರೋದು. ಇಲ್ಲ, ಹೆಸರಲ್ಲೇ ಇದೆಯಲ್ಲ, ವಿದ್ಯಾ ಮುಂದೆ ಸರಸ್ವತಿ ಮುಂದೆ ತಗ್ಗಿ ಬಗ್ಗೆ ನಡಿಬೇಕು. ಪಕ್ಕದಲ್ಲಿ ಲೀಲಾ ಜಾಲ್ವಾಗಿರ್ಬೋದು. ಥ್ಯಾಂಕ್ಸ್ ಪ್ರೇಮ್ ಜಿ, ವಾ ಜಿ ವಾ. ಥ್ಯಾಂಕ್ ಯು ಅನು. ಒಂದ್ ನಿಮಿಷ, ಇದೇನಿದು ಹೊಸದು? ಅರ್ಜುನ್ ನಾನ್ ನಿಮ್ ಕಡೆ. ಅಪ್ರಿಷಿಯೇಷನ್. ವೆರಿ ನೈಸ್, ವೆರಿ ನೈಸ್. ಪ್ರೇಮ್ ಅವರೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು
ಸೊ ಅಲ್ಟಿಮೇಟ್ ಏನಂದ್ ಗೊತ್ತಾಯ್ತು, ಏನು ಈಗ ಅನು ಪ್ರೇಮ್ ಹತ್ರ ಹೂವ ಇಸ್ಕೋಬೇಕಿತ್ತು, ಹೊಸ ಚಾಪ್ಟರ್ ಓಪನ್ ಮಾಡ್ಬೇಕಿತ್ತು, ಅದಕ್ಕೆ ನಾವೆಲ್ಲ ದಾರಿ ಮಾಡ್ಕೊಡ್ಬೇಕಿತ್ತು ಅಷ್ಟೇ ತಾನೇ. ಅದಕ್ಕೆ ಔಟ್ ಅಂತ ಶುರು ಮಾಡಿ ಇದೆಲ್ಲ ಮಾಡಿ. ಅದಲ್ಲ ದಿಲೀಪ, ನಾನ್ 1 ರೋಸ್ ತಗೊಂಡಿದ್ದಕ್ಕೆ ಈ ವ್ಯಕ್ತಿ 4 ರೋಸ್ ತಗೊಳ್ಳೋ ತರ ಆಗೋಯ್ತು. ನಾನ್ 1 ಕೊಟ್ರೆ ನೀವು 1 ತಗೋಬೇಕಾ? ಮೇಡಮ್ ನನಗೆ ಒಂದು ತಗೊಂಡು ಅಭ್ಯಾಸನೇ ಇಲ್ಲ ಮೇಡಮ್. ಏನು ಎರಡು ಒಂದು ಖುಷಿ ಆಗೋಂತ ವಿಷಯ ಏನು ಅಂತಂದ್ರೆ ಅಲ್ಲೂ ಕೂಡ ಏಜೆ ಇದಾರೆ, ಇಲ್ಲೂ ಕೂಡ ಏಜೆ ಇದಾರೆ, ಎಲ್ಲೆಲ್ಲೋ ಏಜೆನೆ ಕಾಣ್ತಾ ಇದಾರೆ ಇವತ್ತು. ಸರ್ ಆಕ್ಚುಲಿ ಥ್ಯಾಂಕ್ಸ್ ಸರ್, ಯಾಕಂದ್ರೆ ನಾವು ಸ್ಕ್ರೀನ್ ಮೇಲೆ ಬರಕ್ ಮುಂಚೆ ಅದು ಫೇಮಸ್ ಆಗೋಯ್ತು. ಇಟ್ ವಾಸ್ ವೆರಿ ಈಸಿ ನನಗೆ. ಥ್ಯಾಂಕ್ ಯು. ಸೊ ಸ್ವೀಟ್ ಸರ್, ಥ್ಯಾಂಕ್ ಯು. ಸೊ ಹಿಟ್ಲರ್, ವೆಲ್ಕಮ್ ಟು ದ ಶೋ. ಇವತ್ತು ನೀವು ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಅಂತ ಬಂದಿದ್ದೀರಾ. ಹೇಳಿ, ನಿಮ್ಮ ಪ್ರಕಾರ ಜೋಡಿ ನಂಬರ್ 1 ಅಂದ್ರೆ ಹೇಗಿರ್ಬೇಕು? ಜೋಡಿ ನಂಬರ್ 1 ಅಂದ್ರೆ ಯಾವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಲ್ಲ, ಅದಕ್ಕೆ ಒಂದು ಫ್ರೇಸೇ ಇಲ್ಲ. ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಇವ್ರಿಬ್ರು ಹಿಂಗಿರ್ತಾರೆ ಅಂತ ಕನ್ಫ್ಯೂಷನ್ ಇರುತ್ತಲ್ಲ, ದಟ್ಸ್ ದ ಬೆಸ್ಟ್ ಜೋಡಿ ನಂಬರ್ 1. ನೀವ್ ಹೇಳಿ, ಇಲ್ಲಿ ಏನ್ ಎಡವಟ್ ಮಾಡಕ್ ಬಂದಿದ್ದೀರಾ? ಎಡ್ವರ್ಡ್ ಟು ಪರ್ಫೆಕ್ಟ್ ಸೇರಿದ್ರೆ ಸೂಪರ್ ಜೋಡಿ ಆಗುತ್ತೆ. ಸೊ ಎಷ್ಟೇ ಕಾಂಪ್ಲಿಕೇಶನ್ಸ್ ಇದ್ರು ಏನಂದ್ರೂ ನಾವು ಒಟ್ಟಿಗೆ ಬರ್ತೀವಿ ಕೊನೆಗೆ. ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಬೀಯಿಂಗ್ ಜೋಡಿ ನಂಬರ್ 1. ವೆರಿ ನೈಸ್, ವೆರಿ ನೈಸ್. ಈಗ ಪರ್ಫೆಕ್ಟ್ ಜೋಡಿ ಎದುರುಗಡೆ ಇದೆ, ಆದ್ರೆ ನೀವು ಯಾವ ಜೋಡಿನ ವೆಲ್ಕಮ್ ಮಾಡ್ತಾ ಇದ್ದೀರಾ? ನಮ್ಮ ಮನೇಲಿ ಎಲ್ಲ ಪರ್ಫೆಕ್ಟ್ ಸರ್, ಎಲ್ಲ ಪರ್ಫೆಕ್ಟ್. ಏಜೆ ಪರ್ಫೆಕ್ಟ್. ಬಿಟ್ಟು. ಆಕ್ಚುಲಿ ಈಗ ಪರ್ಫೆಕ್ಟ್ ಅತ್ತೆ ಆಗ್ತಾ ಇದಾರೆ. ಈ ತರದ ಒಂದು ಪರ್ಫೆಕ್ಟ್ ಫ್ಯಾಮಿಲಿಲಿ ನಮ್ಮ ಹುಬ್ಬಳ್ಳಿಯಿಂದ ಬಂದಿರುವಂತ ನಮ್ಮ ಸೊಸೆ ಒಬ್ರಿದ್ದಾರೆ. ಅವರು ಅವರ ಗಂಡ ಬೆಂಗಳೂರವರು. ಮದುವೆ ಆದ್ಮೇಲೆ ಕಂಡೀಷನ್ಸ್ ಅಂತ ಹೇಳ್ತಾರೆ, ಮದುವೆಗೆ ಮುಂಚೆನೆ ಶುರು ಮಾಡಿದ್ದಾರೆ ಇವರು. ಅಂದ್ರೆ ವೇಟ್ ಕಟ್ ಡೌನ್ ಮಾಡ್ಬೇಕು ಹುಡುಗ. ಮದ್ವೆಗ್ ಮುಂಚೆ? ಮದುವೆಗೆ ಮುಂಚೆ. ಯೂಶಲಿ ನಾನು ಅದನ್ನ ಹುಡುಗರು ಹೇಳ್ತಾರೆ ಅನ್ಕೋತಾ ಇದ್ದೆ, ಹುಡುಗಿ ಯಾವಾಗ್ಲೂ ಫುಲ್ ಚೆನ್ನಾಗಿರ್ಬೇಕು, ನೋಡಿದವ್ರಿಗೆಲ್ಲ ಹಸುವೆ ಆಗ್ಬೇಕು ಅಂತ. ಬಟ್ ಇದು ಉಲ್ಟಾ. ಸೊ ಆ ತರ ವೇಟ್ ಕಟ್ ಡೌನ್ ಮಾಡಿ ಅವಾಗ್ಲಿಂದನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಬಟ್ ಏನೇ ಕಂಟ್ರೋಲ್ ಇದ್ರು ಒಂದು ಸೂಪರ್ ಆಗಿರುವಂತ ಜೋಡಿ ಅವ್ರದ್ದು. ಅಂಡ್ ಅವ್ರ ಫೋನ್ ಕಾನ್ವರ್ಸೇಷನ್ ಇವ್ರಿಗೆಲ್ಲ ತುಂಬಾ ಫೆಮಿಲಿಯರ್ ಇದೆ. ಅಂಡ್ ಅವರು ಸೆಟ್ಟಿಗೆ ಬರೋದು ಅವ್ರಿಗೋಸ್ಕರ, ಕರ್ಕೊಂಡು ಹೋಗೋದಕ್ಕೆ ಬರೋದು. ಸೊ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀನಿ ಅಂದ್ರೆ ಏನ್ ಮಾತಾಡ್ತಾರೆ ಅಂತ ಕೇಳ್ಬೋದಾ? ಅವರು ಫೆಮಿಲಿಯರ್ ಅಂತ ಹೇಳ್ತಿದ್ದಾರೆ. ನಮ್ ಸೆಟ್ ದೂರ ಆಯ್ತಾ, ದೇವನಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದ್ದು. ಪ್ರಣವ್ ಅಣ್ಣ ಅಲ್ಲಿ ತನಕ ಬಂದು ಸ್ವಿಗ್ಗಿಯಿಂದ ಫುಡ್ ತಗೊಂಡ್ ಬಂದು ಕೈ ತುತ್ ಮಾಡಿ ತಿನ್ಸ್ತಾರೆ. ಅವ್ರ ಶೂಟಿಂಗ್ ಟಚ್ ಅಪ್ ಏನೇ ಮಾಡ್ಕೋತಾ ಇದ್ರು ಕೈ ತುತ್ ಮಾಡಿ ತಿನ್ಸ್ತಾರೆ. ಅನು ನಿಮ್ಗೆ ಯಾವತ್ತಾದ್ರೂ ಕೈ ತುತ್ ಸಿಕ್ಕಿದ್ಯಾ? ಅವರು ಪಾಪ ತುಂಬಾ ಕಷ್ಟಪಟ್ಟು ಸ್ವಿಗ್ಗಿಯಿಂದ ತಂದು ಕೈ ತುತ್ ಮಾಡಿ ತಿನ್ನಿಸ್ತಾರೆ. ನಮ್ಮವರು ಅವರೇ ಅಡಿಗೆ ಮಾಡಿ ಕೈ ತುತ್ ತಿನ್ಸವ್ರೆ ನಮ್ಗೆ. ಹೌದಾ? ಓ ಮೈ ಗಾಡ್. ಒಂದ್ ಸ್ಮಾಲ್ ಚೇಂಜ್ ಏನಂದ್ರೆ ಅಡಿಗೆ ಇವ್ರು ಮಾಡಿಸ್ತಾರೆ, ಅದು ನಮ್ ಪ್ರೊಡಕ್ಷನ್ ಊಟ. ಓಕೆ, ಅಟ್ಲೀಸ್ಟ್ ಹಾಗಾದ್ರೂ ತಿನ್ನಿಸ್ತಾರಲ್ಲ ನಿಮ್ಗೆ ಅಲ್ವಾ? ತುಂಬಾ ತಿನ್ನಿಸ್ತಾರೆ. ವೆರಿ ಸ್ವೀಟ್. ಟೋಟಲಿ ಇಷ್ಟೆಲ್ಲ ಹೇಳಿದ್ ಯಾರು ಅಂದ್ರೆ ನನ್ನ ಸೊಸೆ, ಸೀರಿಯಲ್ನ ನನ್ನ ಸೊಸೆ ನೇಹಾ ಮತ್ತೆ ಪ್ರಣವ್ ಅವ್ರನ್ನ ನಾವು ಹಿಟ್ಲರ್ ಫ್ಯಾಮಿಲಿ ಕಡೆಯಿಂದ ಜೋಡಿ ನಂಬರ್ 1 ಕಳಿಸ್ಕೊಡ್ತಾ ಇದೀವಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ನೇಹಾ ಪಾಟೀಲ್ ಅಂಡ್ ಪ್ರಣವ್.
ಸೊ ಎಷ್ಟ್ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಅಂತಂದ್ರೆ ಮೊದಲನೇದಾಗಿ ನಾನು ಅನುಜನ್ಯ ಜೋಡಿಯವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಫಸ್ಟ್ ಆಫ್ ಆಲ್ ಇದು ನಮ್ ಬಾಸ್ ಹಾಡು, ಓಕೆನಾ? ಅದಕ್ಕೆ ಒಂದ್ ದೊಡ್ಡ ಚಪ್ಪಾಳೆನಪ್ಪ. ಸರ್, ನೀವ್ ನಿಜವಾಗ್ಲೂ ನೇಹ ಅವ್ರನ್ನ ಪ್ರೀತಿ ಮಾಡ್ತೀರಾ ಅನ್ನೋದು ಈ ಸಾಂಗ್ ಇಂದ ಗೊತ್ತಾಯ್ತು. ಹೇಗೆ ಅಂತ ಕೇಳಿ ಶ್ವೇತಾ. ಹೇಗೆ? ಅವ್ರ ಪಾಪ ಬೆಳಗ್ಗೆ ಮಾಡೋ ವರ್ಕೌಟ್ ನ ಚಾಚು ತಪ್ಪದೆ ರೊಮ್ಯಾಂಟಿಕ್ ಆಗಿ ಆ ನೇಹಗೋಸ್ಕರ ಮಾಡಿದ್ರೆ ಆಗ್ತಲ್ಲ ಅವ್ರಿಗೆ. ಅವ್ರಿಗೆ ಬೇಜಾರಾಗ್ತದೆ, ನನ್ನ ಬಿಟ್ಬಿಡ್ರು ಅಂತಿದ್ದಾರೆ. ಆದ್ರೂ ಸರ್, ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. Thank you, ma'am. ಸೀರಿಯಸ್ಲಿ, ಹಿ ರಿಯಲಿ ಲವ್ಸ್ ಯು ನೇಹ. ಹೌದು, ಹೌದು. ಸೀರಿಯಸ್ಲಿ.